ಮಗುವಿಗೊಂದರಂತೆ ಸಸಿಗಳನ್ನು ನೆಡಲು ಮುಂದಾಗಬೇಕು. ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರಗೌಡ ಪಾಟೀಲ್. ಸಿಂಧನೂರು ತಾಲೂಕಿನ ಮಲ್ಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ವನಸಿರಿ ಫೌಂಡೇಶನ್ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಹಾಗೂ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ್, ಅರಣ್ಯ ಇಲಾಖೆಯ ಅಧಿಕಾರಿಗಳಾದ ರುದ್ರಮುನಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೋಮಶೇಖರಗೌಡ ಪಾಟೀಲ್ ಅವರು ಸಸಿ ನೆಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಊರಿನ ಪ್ರಮುಖ ಬೀದಿಗಳಲ್ಲಿ ಡೊಳ್ಳುಗಳೊಂದಿಗೆ ಪರಿಸರ ಘೋಷಣೆಗಳನ್ನು ಕೂಗುತ್ತಾ ಜಾಥಾ ಕಾರ್ಯಕ್ರಮ ಮಾಡಲಾಯಿತು. ವನಸಿರಿ ಫೌಂಡೇಶನ್ನಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇದೇ ಜೂನ್ 3 ಹಾಗೂ 4ರಂದು 10,000 ಸಸಿಗಳನ್ನು ಉಚಿತವಾಗಿ ನೀಡಲಾಯಿತು. ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೋಮಶೇಖರಗೌಡ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ನಂತರ ಅರಣ್ಯ ಅಧಿಕಾರಿ ರುದ್ರಮುನಿ ಅವರು ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ್, ಬಸವರಾಜ ನಿಟ್ಟೂರು, ಗುತ್ತೇದಾರರು, ಫೌಂಡೇಶನ್ ಸದಸ್ಯರಾದ ಶಂಕರಗೌಡ ಎಲೆಕೂಲಿಗಿ, ಗಿರಿಸ್ವಾಮಿ ಹೆಡ್ಗಿಹಾಳ್, ಡಿಎಸ್ಪಿ ದುರ್ಗೇಶ್, ಮಂಜುನಾಥ್ ಗಾಣಗೇರ್, ಚನ್ನಬಸಯ್ಯ ಸ್ವಾಮಿ ಕಾರುಣ್ಯಾಶ್ರಮ, ರಾಜು ಪತ್ತಾರ್ ಬೆಳಗಾನೂರು, ಮುದಿಯಪ್ಪ ಹೊಸಳ್ಳಿ ಕ್ಯಾಂಪ್, ಚೆನ್ನಪ್ಪ ಕೆ ಹೊಸಳ್ಳಿ, ಹುಸೇನ್ ಸಾಬ್, ಹೃದಯ ಸಂಗಮ ಲಿಂಗಸೂರು, ಅರಣ್ಯ ಇಲಾಖೆ ಅಧಿಕಾರಿ ಮಲ್ಲಿಕಾ, ಬಸವರಾಜ್, ಇಸಿಒ ಹನುಮಂತಪ್ಪ ಬಂಡಿ ವಡ್ಡರ್, ಸಿಆರ್ಪಿ ಷಣ್ಮುಖಗೌಡ, ಮುಖ್ಯ ಗುರುಗಳು ಅಮರೇಶ್, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರು ಆದೇಶ ತಿಡಿಗೋಳ, ಮಲ್ಲಪ್ಪ ಬಸಾಪುರ್, ರಾಜೇಶ್ ರಾಮರೆಡ್ಡಿ ಕ್ಯಾಂಪ್, ಅಮಿನುದ್ದೀನ್ ರೈತನಗರ ಕ್ಯಾಂಪ್, ಅಣ್ಣಪ್ಪ ಮುಖ್ಯ ಶಿಕ್ಷಕರು, ಉರ್ದು ಜಿಎಲ್ಪಿ ತಿಪ್ಪನಟ್ಟಿ, ರಮೇಶ್ ಮುಖ್ಯ ಶಿಕ್ಷಕರು, ಜಿಎಚ್ಪಿಎಸ್ ತಿಪ್ಪನಟ್ಟಿ, ಬೀರಪ್ಪ ಶಂಭೋಜಿ, ಬಸಮ್ಮ ಹಿರೇಮಠ್ ಮುಖ್ಯ ಗುರುಗಳು, ಶರಣಬಸವ ಚಲವಾದಿ ಮಲ್ಲಾಪುರ್, ರಾಜು ಮಲ್ಲಾಪುರ್, ಸಿದ್ದಪ್ಪ ಮುಖ್ಯ ಗುರುಗಳು, ಶಾಲೆಯ ವಿದ್ಯಾರ್ಥಿಗಳು, ಊರಿನ ಯುವಕರು, ಹಿರಿಯರು ಭಾಗವಹಿಸಿದರು. ವರದಿ ಚನ್ನಪ್ಪ ಕೆ ಹೊಸಳ್ಳಿ, ಮಹಾಯುಧ ನ್ಯೂಸ್, ಸಿಂಧನೂರು. ಇಬ್ಬರು ಬರ್ರಿ.
ಮೊದಲನೇದಾಗಿ ಎಲ್ಲ ಸಾರ್ವಜನಿಕರಿಗೆ, ಗುರು ಹಿರಿಯರಿಗೆ, ಜನಪ್ರತಿನಿಧಿಗಳಿಗೆ, ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳಿಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೇನೆ. ಇವತ್ತಿನ ದಿನ ನಮ್ಮ ಸಿಂಧನೂರು ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ವನಶ್ರೀ ಫೌಂಡೇಶನ್ ರಾಯಚೂರು ಅವರ ಅಧ್ಯಕ್ಷತೆಯಾಗಿರ್ತಕ್ಕಂಥ ಶ್ರೀಯುತ ಅಮರೇಗೌಡ ಪಾಟೀಲ್ ಮತ್ತು ಎಲ್ಲ ನಮ್ಮ ಗ್ರಾಮದ SDMC ಅವರು ಮತ್ತು ಸಾರ್ವಜನಿಕರು, ಎಲ್ಲ ನಮ್ಮ ಶಿಕ್ಷಕರಿಂದ, ವಿದ್ಯಾರ್ಥಿಗಳ ಜೊತೆಯಲ್ಲಿ ಇವತ್ತು ಮಲ್ಲಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವನಶ್ರೀ ಫೌಂಡೇಶನ್ನ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಪರಿಸರ ದಿನಾಚರಣೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ನಮಗೆಲ್ಲರಿಗೂ ಗೊತ್ತಿದ್ದಂಗೆ, ಇವತ್ತಿನ ದಿನಮಾನಗಳಲ್ಲಿ ವಿಶ್ವದ ತಾಪಮಾನ ಏರ್ತಿರ್ತಕ್ಕಂಥದ್ದು, ಪರಿಸರದಲ್ಲಿ ಆಗಿರ್ತಕ್ಕಂಥ ಹಾನಿಯುಂಟಾಗಿ ಅನ್ನೋದು ಎಲ್ಲರಿಗೂ ಜಗತ್ತಿಗೆ ಗೊತ್ತಿರ್ತಕ್ಕಂಥ ವಿಷಯ. ಅದರಲ್ಲೂ ವಿಶೇಷವಾಗಿ ಈ ಅಟ್ಮಾಸ್ಫಿಯರ್ನಲ್ಲಿ, ವಾತಾವರಣದಲ್ಲಿ ಆಗ್ತಿರ್ತಕ್ಕಂಥ ಏರ್ಪೇರಿನಿಂದಾಗಿ ಈ ಇಡೀ ನಮ್ಮ ಭೂಮಿಗೆ ರಕ್ಷಾ ಕವಚದಂತಿರುವ ಓಜೋನ್ ಕರಗ್ತಾ ಇರ್ತಕ್ಕಂಥದ್ದು ಈ ಕಾರಣಗಳಿಂದಾಗಿಯೇ. ಭಾಳಷ್ಟು ಕಾರ್ಬನ್ಗಳು ಬಿಡುಗಡೆ ಆಗ್ತಾ ಇರೋದ್ರಿಂದ ಈ ಕಾರ್ಬನ್ ಕೆಮಿಕಲ್ಸು ಓಜೋನ್ ಪರದೆ ಮೇಲೆ ಪರಿಣಾಮ ಬೀರಿ ಓಜೋನ್ ಪರದೆಯನ್ನು ತೆರವು ಮಾಡ್ತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿ ಮೇಲೆ ಬೀಳ್ತಾ ಇರೋದ್ರಿಂದ ಭೂಮಿಯ ವಾತಾವರಣದಲ್ಲಿ ಇವತ್ತು ಏರುಪೇರಾಗಿರ್ತಕ್ಕಂಥದ್ದು. ಈಗ 4 ದಿವಸಗಳ ಹಿಂದೆ ನವದೆಹಲಿಯಲ್ಲಿ ತಾಪಮಾನ 53ಕ್ಕೆ ಏರಿತ್ತು ಅಂತ ಈಗಾಗಲೇ ವರದಿಯನ್ನು ನೋಡಿರ್ತಕ್ಕಂಥದ್ದು. ಆದ್ದರಿಂದ ಇದರಿಂದ ಹಿನ್ನೆಲೆ ಏನೈತೆ ಅಂತಂದರೆ, ಸರಿಯಾಗಿ ಸಾರ್ವಜನಿಕರು, ಶಾಲೆಯವರು, ವಿದ್ಯಾರ್ಥಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಮಾಡಿದ್ವಿ ಅಂತಂತಂದ್ರೆ ಮಾತ್ರ ನಮಗೆ ಉತ್ತಮವಾಗಿರ್ತಕ್ಕಂಥ ಜೀವನ ನಡೆಸಲಿಕ್ಕೆ ಸಾಧ್ಯ ಅನ್ನೋದು. ಈ ನಿಟ್ಟಿನೊಳಗೆ ವನಶ್ರೀ ಫೌಂಡೇಶನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅಮರೇಗೌಡ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಹಲವಾರು ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಇಡೀ ತಾಲೂಕಿಗೆ ಮಾದರಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು. ಆ ಹಿನ್ನೆಲೆಯೊಳಗೆ ಒಟ್ಟಾಗಿ ನಾವೆಲ್ಲರೂ ಸೇರಿಕೊಂಡು ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಾಗಿತ್ತಂತಂದರೆ, ಅಟ್ಲೀಸ್ಟು ಮನೆಗೆ ಮಗುವಿಗೆ ಒಂದರಂತಾದ್ರೂ ಗಿಡಗಳನ್ನು ನೆಡುವುದ್ರ ಮೂಲಕ ವಿಶ್ವ ಪರಿಸರ ದಿನಾಚರಣೆಗೆ ಒಂದು ಅರ್ಥವನ್ನು ಕೊಡಬೇಕು ಅಂತಂತಂದರೆ ಎಲ್ಲ ನಮ್ಮ ಅಖಂಡ ಸಿಂಧನೂರು ತಾಲೂಕಿನ ಎಲ್ಲ ಸಾರ್ವಜನಿಕರಲ್ಲಿ, ಹಿರಿಯರಲ್ಲಿ, ಶಿಕ್ಷಕ ಸ್ನೇಹಿತರಲ್ಲಿ ಮತ್ತು ಎಲ್ಲ ಹಂತದ ಜನಪ್ರತಿನಿಧಿಗಳಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಧನ್ಯವಾದಗಳು. ಪರಿಸರ ಹಬ್ಬ, ವಿಶ್ವ ಪರಿಸರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಅದೇ ರೀತಿಯಾಗಿ ಸಿಂಧನೂರು ತಾಲೂಕಿನ ಮಲ್ಲಾಪುರ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಒಂದು ಆವರಣದಲ್ಲಿ ಸುಮಾರು 300 ಸಸಿಗಳು, ಅಂದರೆ ವಿವಿಧ ಹೂವಿನ ಸಸಿ ಆಯಿತು, ಶೋ ಪ್ಲ್ಯಾಂಟ್ ಆಯಿತು ಮತ್ತು ಮರವಾಗುವ ಪ್ಲ್ಯಾಂಟ್ 300 ಸಸಿಗಳನ್ನು ನೆಡುವ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಂತ ಸೋಮಶೇಖರ್ ಪಾಟೀಲ್ ಅವರು ಮತ್ತು ನಮ್ಮೆಲ್ಲರ ಇವತ್ತು ಪ್ರತಿಯೊಂದು ಸಂಘ ಸಂಸ್ಥೆಗಳಿಗೆ ಬೆನ್ನೆಲುಬಾಗಿ ಇವತ್ತು ಗಿಡ ಮರಗಳನ್ನು ಬೆಳೆಸಬೇಕಾದ್ರೆ ಜೊತೆಯಲ್ಲಿರುವಂತಹ ರುದ್ರಮುನ್ಸರ್ ಅವರಿಗೂ ಮತ್ತು ಎಲ್ಲ ಅರಣ್ಯ ಅಧಿಕಾರಿಗಳಿಗೂ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಮತ್ತು ಈ ಒಂದು ಶಾಲೆಯ ಮುಖ್ಯ ಗುರುಗಳಿಗೂ ಮತ್ತು CRPಗಳಿಗೂ ಮತ್ತು ಎಲ್ಲ ಶಾಲೆಯಿಂದ ಬಂದಂಥ ಶಿಕ್ಷಕವೃಂದಕ್ಕೂ ಮತ್ತು ವನಶ್ರೀ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಹಾಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಪ್ರತಿಯೊಬ್ಬರು ಕೂಡ ಕೇವಲ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡುವುದಷ್ಟೇ ಅಲ್ಲ, ದಿನನಿತ್ಯ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡಬೇಕು. ಇವತ್ತು ಈಗಾಗಲೇ ನಾವೆಲ್ಲ ಬೇಸಿಗೆಯಲ್ಲಿ ಏನು ಅನುಭವಿಸಿದ್ದೀವಿ, 45-46 ಡಿಗ್ರಿ ಸೆಲ್ಸಿಯಸ್ ಇವತ್ತು ಬಿಸಿಲಿನ ತಾಪಮಾನ ಎಲ್ಲರೂ ಅನುಭವಿಸಿದ್ದೀವಿ. ಯಾಕೆ ಅನುಭವಿಸಿದ್ದೀವಿ ಅಂದರೆ ಅತಿ ಹೆಚ್ಚು ಗಿಡ ಮರಗಳನ್ನು ಕಡಿಲಿಕ್ಕೆ ಮುಂದಾಗ್ತಾ ಇದ್ದಾರೆ, ಆದರೆ ಬೆಳೆಸಲಿಕ್ಕೆ ಮುಂದಾಗ್ತಾ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ಅರಣ್ಯ ಇಲಾಖೆಯವರ ಸಹಕಾರ ತೆಗೆದುಕೊಂಡು ಪ್ರತಿಯೊಬ್ಬರು ಗಿಡ ಮರಗಳನ್ನು ಬೆಳೆಸಬೇಕು, ಉಳಿಸಬೇಕು. ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಗಿಡ ಮರಗಳನ್ನು ಹಚ್ಚಬೇಕಂತೇಳಿ ಈಗ 3 ದಿನಗಳ ಹಿಂದೆ ನಾವು ಈಗಾಗಲೇ ಸಸಿಗಳನ್ನು ವಿತರಣೆ ಮಾಡಿದ್ವಿ ಪ್ರತಿ ಶಾಲೆಗಳಿಗೆ. ಅದು ಅರಣ್ಯ ಅಧಿಕಾರಿಗಳು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ವಿತರಣೆ ಮಾಡಲಾಯಿತು. ಪ್ರತಿಯೊಬ್ಬರು ಗಿಡ ಮರಗಳನ್ನು ಬೆಳೆಸಿ ಉಳಿಸಿ ಸರ್ಕಾರಿ ಶಾಲೆಗಳನ್ನು ಹಸಿರೀಕರಣ ಮಾಡಬೇಕಂತ ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಕ್ಕೆ ತುಂಬ ಹೃದಯ ಧನ್ಯವಾದ ತಿಳಿಸ್ತೀನಿ.